2026ನೇ 12 ತಿಂಗಳಲ್ಲಿ ಮೇಷರಾಶಿಯ ಫಲಾಫಲಗಳು. ಈ ಸಲ ಮೇಷರಾಶಿಯವರಿಗೆ ಸ್ವಲ್ಪ ಅಶುಭಗಳೆಲ್ಲ ಬರ್ತದೆ, ಅಶುಭ ಫಲಗಳೆಲ್ಲ ಬರ್ತದೆ. ಈ ಸಲ ಅಶುಭ ಫಲಕ್ಕೆ ವ್ಯಯ ಸ್ಥಾನದಲ್ಲಿ ಸಂಚರಿಸುವಂತಹ ಶನಿ, ಹಾಗೆ ತೃತೀಯ ಮತ್ತು ಚತುರ್ಥ ಅಂತ ಹೇಳ್ತಾರೆ, ಅದರಲ್ಲಿ ಗುರು ಸಂಚರಿಸ್ತಾನೆ ಅಂತ ಈ ರಾಶಿಯವರಿಗೆ. ಈ ಸಂಚಾರದಿಂದ ಈ ರಾಶಿಯವರಿಗೆ ಜೀವನದಲ್ಲಿ ಏರುಪೇರುಗಳನ್ನು ತರ್ತಾರೆ ಅಂತ ಹೇಳ್ಬೋದು. ವರ್ಷದ ಆರಂಭದಲ್ಲಿ ಅನಾವಶ್ಯಕವಾಗಿ ಆಗುವಂಥ ಕೆಲವು ಖರ್ಚುಗಳು ಬರುವಂಥ ಲಕ್ಷಣ ಉಂಟು. ಸ್ಥಾನಗಳನ್ನೆಲ್ಲ ಪಲ್ಲಟ ಆಗುವಂಥ, ವ್ಯವಹಾರದವರಿಗೆ ವ್ಯವಹಾರ ಬೇರೆ ಕಡೆ, ಇರುವವರಿಗೆ ಇರುವುದು ಬೇರೆ ಕಡೆ, ಸ್ವಂತ ವ್ಯವಹಾರ ಮಾಡುವವರಿಗೆ ಸೇವಕರಿಂದ ಅಂದರೆ ಕೆಲಸದವರಿಂದೆಲ್ಲ ತೊಂದರೆ ಬರುವಂಥ ಲಕ್ಷಣ ಉಂಟು. ದೇವತಾ ಅನುಗ್ರಹ ಕಡಿಮೆ, ಮಕ್ಕಳಿಗೆ ಸಂಬಂಧಪಟ್ಟ ಕೆಲವು ತೊಂದರೆಗಳು ಬರುವಂಥ ಲಕ್ಷಣ ಉಂಟು. ಪಶುಗಳಿಂದೆಲ್ಲ ತೊಂದರೆಗಳು ಬರುವುದು ಅಂತ ಉಂಟು. ಅನಾರೋಗ್ಯ ಬರುವುದಾ, ಪಶುಗಳಿಂದ ನಮಗೆ ತೊಂದರೆಗಳು ಬರುವುದು, ಅನಾರೋಗ್ಯ ಬರುವುದು ಇದರಿಂದೆಲ್ಲ ನಮಗೆ. ಅಂದರೆ ತಲೆ ಬಿಸಿ ಮಾಡಿಯ ಯಾವ ಕೆಲಸವೂ ಆಗುವುದಿಲ್ಲ ಅಂತ ಹೇಳಿ ತಲೆಗೆ ಜಾಸ್ತಿ ತಗೊಂಡು ನಿದ್ದೆ ಬಾರದೆ ಆಗೋದು, ಬೇರೆ ಬೇರೆ ರೀತಿಯಿಂದ ಅನಾರೋಗ್ಯ ಬರುವಂಥ ಲಕ್ಷಣ ಉಂಟು. ಕೈಕಾಲುಗಳಿಗೆ ಗಾಯಗಳಾಗುವುದು, ಇದರಿಂದ ನಾವು ಆಸ್ಪತ್ರೆಗೆ ಸೇರುವುದು, ಅನಾವಶ್ಯಕವಾಗಿ ಕಿರಿಕಿರಿಗಳಾಗುವುದೆಲ್ಲ ಈ ಸಮಸ್ಯೆಗಳು ಬರ್ಬೋದು. ಆನಂತರ ಈ ರಾಶಿಯವರಿಗೆ ಜುಲೈ ತಿಂಗಳ ನಂತರ ಏಕಾದಶದಲ್ಲಿರುವಂತಹ ರಾಹು, ಅದೇ ರೀತಿ ಶುಕ್ರನು ಏಕಾದಶದಲ್ಲಿ ಇರುವುದರಿಂದ ಎಲ್ಲ ಕೆಲಸಗಳಲ್ಲಿಯೂ ಜುಲೈ ತಿಂಗಳ ನಂತರ ಸುಧಾರಿಸ್ಬೋದು. ಆರೋಗ್ಯದಲ್ಲಿ ಜಾಗ್ರತೆ ಬೇಕು. ಸ್ತ್ರೀ ಸಂಬಂಧಿಯ ಅಪವಾದಗಳೆಲ್ಲ ಬರುವುದನ್ನು ನಾವು ಯಾವುದೇ ವಿಚಾರದಲ್ಲಿ ಮೌನವಾಗಿದ್ದು ಸುಧಾರಿಸಿದರೆ ನಮ್ಮ ವ್ಯವಹಾರಗಳಿಗೆ ದೇವರ ಅನುಗ್ರಹ ಬರ್ತದೆ. ಹಣ ಹೂಡಿಕೆಯೆಲ್ಲ ಮಾಡುವುದಾದರೆ ಒಳ್ಳೆಯದಿಲ್ಲ ಈ ವರ್ಷ, ಜಾಗೃತರಾಗಿರಬೇಕು. ಸ್ನೇಹಿತರಿಂದ ಅಪವಾದಗಳು ಬರುವುದು, ನಮ್ಮ ಸ್ನೇಹಿತರಲ್ಲೇ ನಮಗೆ ತೊಂದರೆ ಆಗುವುದು ಅಂತ ಹೇಳ್ಬೋದು. ಅಂತಹ ದೋಷಗಳು ಬರುವುದಿದ್ದರೆ ನಾವು ಸ್ನೇಹಿತರಿಂದ ದೂರ ಇರುವುದು ಒಳ್ಳೆಯದು. ಶರೀರಕ್ಕೆ ಸಂಬಂಧಪಟ್ಟ ಈ ಎಲ್ಲ ದೇಶಗಳಿಂದ ಅನಾರೋಗ್ಯ ಬರುವುದು, ಕಣ್ಣಿಗೆ ಸಂಬಂಧಪಟ್ಟ ಅನಾರೋಗ್ಯ ಬರುವುದಂತಹ ಲಕ್ಷಣ ಇರ್ತದೆ. ಅದಕ್ಕೆ ನಾವು ಜಾಗೃತರಾಗಿರಬೇಕಾಗ್ತದೆ. ಇದಕ್ಕೆಲ್ಲ ಪರಿಹಾರ ಉಂಟು ಮೇಷರಾಶಿಯವರಿಗೆ. ಶನಿದೇವರನ್ನು ಪ್ರಾರ್ಥಿಸುವುದು, ಶನಿ ಜಪ ಮಾಡುವುದು, ಶನಿ ಶಾಂತಿ ಹೋಮ ಮಾಡಿದರೆ ಶನಿಯು ಒಳ್ಳೆಯ ರೀತಿಯ ಅನುಗ್ರಹ ರಾಶಿಯಲ್ಲಿ ಬರ್ತಾನೆ, ಒಳ್ಳೆಯದನ್ನು ಅನುಗ್ರಹ ಮಾಡ್ತಾನೆ. ಮೃತ್ಯು ದೋಷಗಳು ಬರುವುದು ಅಂತ ಉಂಟು ಈ ಸಲ ಈ ದೇಶದಿಂದ. ಅದಕ್ಕೆ ಮೃತ್ಯುಂಜಯ ಹೋಮ, ಗುರು ದತ್ತಾತ್ರೇಯ ಹೋಮ, ಪೂಜೆಗಳ ಇದನ್ನೆಲ್ಲ ಮಾಡಿಸಿದರೆ ಜೀವನದಲ್ಲಿ, ವ್ಯವಹಾರದಲ್ಲಿ, ಆರೋಗ್ಯದಲ್ಲಿ ಎಣಿಸಿದ ಕಾರ್ಯಗಳನ್ನು ದೇವರ ಅನುಗ್ರಹ ಮಾಡ್ಬೋದು ಅಂತ ಹೇಳ್ಬೋದು. ನಾವು ಮನೆಯಲ್ಲೇ ಕೂತು ವಿಷ್ಣು ಸಹಸ್ರನಾಮ ಜಪ, ಶನಿ ಜಪ ಇತ್ಯಾದಿಗಳನ್ನೆಲ್ಲ ಮಾಡಿದರೆ, ರಾಮ ಜಪ ಮಾಡಿದರೆ ಒಳ್ಳೆಯ ಅನುಗ್ರಹ ಬರ್ಬೋದು. ಈ ದೋಷಗಳು ಪರಿಹಾರ ಆಗ್ಬೋದು. ಈ ವರ್ಷದ 2026ನೇ ವರ್ಷದ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ ಅಂತ 12 ರಾಶಿಗಳುಂಟು. ಮನುಷ್ಯನ ಜೀವನದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ನಕ್ಷತ್ರ, 3-4 ನಕ್ಷತ್ರಕ್ಕೆ ಒಂದು ರಾಶಿ, ಈ ರೀತಿ ಇರ್ತದೆ. ಅದರಲ್ಲಿ ಈ ರಾಶಿಯವರಿಗೆ ಏನು ಫಲ ಅಂತ ಹೇಳಿದ್ದೇನೆ. ಆ ರಾಶಿಯಲ್ಲಿ ಯಾರು ಗೋಚರದಲ್ಲಿ ಇರ್ತಾರೆ, ಯಾವ ಗ್ರಹರು ಗೋಚರದಲ್ಲಿ ಇರ್ತಾರೆ, ಅವರ ಆ ಫಲಗಳನ್ನು ಹೇಳಿದ್ದೇನೆ. ಅಂದರೆ ಒಳ್ಳೆಯದು ಕೆಟ್ಟದ್ದು ಅಂತ ಹೇಳ್ಬೋದು, ಎರಡು ನಡೀತಾ ಇರ್ತದೆ. ಆದರೆ ಸರಿಯಾದ ವಿಮರ್ಶೆ ಬೇಕಾದರೆ ಆ ಜಾತಕವನ್ನು ವಿಮರ್ಶೆ ಮಾಡಬೇಕು. ಆ ರಾಶಿಯವರಿಗೆ ಯಾವುದು ಪ್ರಾರಂಭದಲ್ಲಿ ಉಂಟು, ಯಾರಿಗೆ ಲಾಸ್ಟಲ್ಲಿ ಯಾವ ದೇಶ ಉಂಟು ಅಂತ ಹೇಳಿ, ಯಾವ ಕಾಲದಲ್ಲಿ ವಿವಾಹಕ್ಕೆ ಯೋಗವ, ವಿದ್ಯಾಭ್ಯಾಸಕ್ಕೆ ಒಳ್ಳೆಯದ, ಕಂಠಕಗಳುಂಟು, ಬರುವಂಥ ಅಪಮೃತ್ಯು, ವ್ಯಾಳ ಮೃತ್ಯು, ಘೋರ ಮೃತ್ಯು, ಕ್ಷುದ್ರ ಮೃತ್ಯು ದೋಷಗಳನ್ನೆಲ್ಲ ನಿವಾರಣೆ ಮಾಡಬೇಕಾದ್ರೆ ನಮಗೆ ಕೆಲವು ಸಂಧಿಗಳು ಅಂತ ಇರ್ತದೆ. ಅದನ್ನು ಜಾತಕ ನೋಡಿಯೇ ಯಾವಾಗ ಬರ್ತದೆ ಆವಾಗ ಕಾಲದಲ್ಲಿ 6 ತಿಂಗಳ ಮೊದಲೆಲ್ಲ ಪರಿಹಾರ ಮಾಡಬೇಕು ಅಂತ ಲೆಕ್ಕ. ಅಂತಹ ಕಾಲದಲ್ಲಿ ನಾವು ವಿಚಾರ ಮಾಡಬೇಕಾಗ್ತದೆ. ಇದು ಟೋಟಲಾಗಿ ಆ ವರ್ಷದ ಫಲಗಳು ಅಂತ. ಈ ಫಲಗಳನ್ನು ನೋಡಿ ನಕ್ಷತ್ರಗಳನ್ನು, ಜಾತಕವನ್ನು ಆವ ಜ್ಯೋತಿಷಿಗಳ ಹತ್ರ ನಿಮ್ಮ ವಿಮರ್ಶೆ ಮಾಡಿ ಅದಕ್ಕೆ ಫಲಾಫಲಗಳನ್ನು ಒಳ್ಳೆಯದನ್ನು ಅನುಗ್ರಹ. ಯಾವುದಕ್ಕೂ ಪರಿಹಾರ ಉಂಟು. ಎಲ್ಲ ನಕ್ಷತ್ರಕ್ಕೆ ಶನಿ ದೋಷವೇ ಹಾಳು ಅಂತಲ್ಲ, ಅದಕ್ಕೆ ಪರಿಹಾರ ಮಾಡಿದರೆ ಶನಿಯೂ ಒಳ್ಳೆಯ ಅನುಗ್ರಹದಲ್ಲಿ ಬರ್ತಾರೆ. ಎಲ್ಲ ರಾಶಿಯಲ್ಲಿ ಎಲ್ಲ ಅನುಗ್ರಹರು ಅನುಗ್ರಹ ರಾಶಿಯಲ್ಲಿ ಬರ್ತದೆ. ಯಾಕಂದರೆ ಆವ ದೇಶ ಒಳ್ಳೆಯದು ಅಂತಲ್ಲ, ಅದರಲ್ಲಿ ಆವ ಮನೆಗಳಲ್ಲಿ ಆವ ರಾಶಿಗಳಿದ್ದರೆ ಯಾವ ಫಲ ಕೊಡ್ತಾರೆ ಅಂತ ಹೇಳೋದು. ಅದನ್ನು ಒಳ್ಳೆಯ ರೀತಿಯಲ್ಲಿ ದೇವರ ಅನುಗ್ರಹ ಪಡಿಬೇಕಾದ್ರೆ ಆ ವಿಚಾರದಲ್ಲಿ ಆ ರಾಶಿಗಳನ್ನು ವಿಚಾರ ಮಾಡಿ, ಜಾತಕವನ್ನು ವಿಮರ್ಶೆ ಮಾಡಿ, ವಿವಾಹಕ್ಕೆ ಯೋಗ ಉಂಟಾ, ವಿದ್ಯಾಭ್ಯಾಸಕ್ಕೆ ಹೇಗೆ ಉಂಟು, ಮುಂದಕ್ಕೆ ಯಾವ ವಿದ್ಯಾಭ್ಯಾಸದಲ್ಲಿ ಯಾವ ವ್ಯವಹಾರದಲ್ಲಿ ಮುಂದುವರಿಯಬಹುದು, ಅದೇ ಪ್ರಕಾರ ಹೊಸ ವಾಹನ ಖರೀದಿಯ, ಆಸ್ತಿಗಳನ್ನು ಖರೀದಿಯ,
ಅದೇ ಪ್ರಕಾರ ಹೊಸ ವ್ಯವಹಾರವ ಇದಕ್ಕೆಲ್ಲ ಅನುಗ್ರಹ ಕೊಡುವುದು ಆ ಜಾತಕ ವಿಮರ್ಶೆ ಮಾಡಿ. ಅದರಿಂದ ಶ್ರೇಯಸ್ಸು ಉಂಟು. ಯಾವುದೇ ಒಂದು ದೋಷಗಳಿದ್ದರೂ ಅದನ್ನು ಪರಿಹಾರ ಮಾಡಲಿಕ್ಕೂ ಆಗ್ತದೆ. ಆ ವಿಮರ್ಶೆಯಿಂದ ನಮ್ಮ ಜೀವನವನ್ನು ಒಳ್ಳೆ ರೀತಿಯಿಂದ ಸಾಗಿಸಲಿಕ್ಕೆ ದೇವರ ಅನುಗ್ರಹ ಬರ್ತದೆ ಅಂತ ಹೇಳ್ಬೋದು. ಎಲ್ಲದಕ್ಕೂ ಆ ನಾಗದೇವತೆಗಳಿರ್ಬೋದು, ಆದಿತ್ಯಾದಿ 9 ನವಗ್ರಹರು ಇರ್ಬೋದು, ನಾವು ನಂಬುವಂತಹ ದೇವರ ಪೂರ್ಣ ಅನುಗ್ರಹ ಬೇಕು. ಇದನ್ನೆಲ್ಲ ನಾವು ಪ್ರಾರ್ಥನೆ ಮಾಡಿ ಇಂಥದ್ದನ್ನು ಮುಂದುವರಿಸಿದರೆ ಜೀವನದಲ್ಲಿ ಬರುವಂತಹ ಕಂಠಕ ದೋಷಗಳನ್ನೆಲ್ಲ ನಿವಾರಣೆ ಮಾಡ್ಬೋದು, ಇಷ್ಟಾರ್ಥವನ್ನು ಪಡಿಬೋದು ಅಂತ ಹೇಳ್ಬೋದು. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನು ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.